Hello guys, welcome back to my channel. ಬನ್ನಿ ವಿತಿನ್ ಬ್ಲಾಗ್ ಅನ್ನು ಸ್ಟಾರ್ಟ್ ಮಾಡೋಣ. ಕಮ್ ಲೆಟ್ಸ್ ಗೋ. ಸೊ ಇದು ಅನ್ಬಾಕ್ಸಿಂಗ್ ಬ್ಲಾಗು. ಇದ್ರ ತುಂಬಾ ಐಟಮ್ಸ್ ಇದ್ದಾವೆ. ಸೊ ಇದರಲ್ಲಿ ನಾನು ಕೂಡ ಪರ್ಚೇಸ್ ಮಾಡಿದ್ದೀನಿ ಆ್ಯಂಡ್ ನನಗೆ ಕೊಲಾಬ್ರೇಷನ್ಸ್ ಬಂದಿರೋದು ತುಂಬಾ ಇದ್ದಾವೆ. ಸೊ ಎರಡು ಮಿಕ್ಸ್ ಮಾಡ್ತಾ ಇಲ್ಲ, ಬಟ್ ಕೆಲವೊಂದು ಮಾತ್ರ ನಾನು ಇವಾಗ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಇದು ನನಗೆ ಕೊಲಾಬ್ರೇಷನಲ್ಲಿ ಬಂದಿರೋದು ಫುಲ್ ಬಾಡಿ ವ್ಯಾಕ್ಸ್ ಪೌಡರ್ದು. ಸೊ ಇದು ನನಗೆ ಕೊಲಾಬ್ರೇಷನ್ಗೆ ಅಂತ ಬಂದಿರೋದು, ಕೂಡ ನನಗೆ ಕೊಲಾಬ್ರೇಷನಲ್ಲಿಗೆ ಬಂದಿರೋದು. ಸೊ ಇದರಲ್ಲಿ ಕೊಲಾಜಿನ್ ಮಾಸ್ಕ್ ಇದೆ, ಓವರ್ನೈಟ್ ಕೊಲಾಜಿನ್ ಮಾಸ್ಕ್ ಕೂಡ ಅಷ್ಟೇ. ಇದು ನನಗೆ ಕೊಲಾಬ್ರೇಷನ್ಗೆ ಬಂದಿರೋದು. ಸೊ ಇದು ಸೀಲಿಂಗ್ ಮಷಿನ್. ಸೊ ಇದು ಸೀಲಿಂಗ್ ಮಷೀನ್. ಇದು ನಾವು ಚಿಪ್ಸ್ ಎಲ್ಲ ಪ್ಯಾಕೆಟ್ಸ್ ಎಲ್ಲ ಓಪನ್ ಮಾಡಿರ್ತೀವಿ. ಸೊ ಇದಕ್ಕೆ ಈ ರೀತಿ ಪ್ರೆಸ್ ಮಾಡಿದರೆ ಸಾಕು. ಸೊ ಈ ರೀತಿ ಪ್ರೆಸ್ ಮಾಡಿದರೆ ಸಾಕು, ಇದು ಅಂಟ್ಕೊಳ್ಳುತ್ತೆ. ಆ್ಯಂಡ್ ಇಲ್ಲಿ ಕಟ್ಟಿಂಗ್ ಕೂಡ ಇದೆ, ಕಟ್ ಮಾಡೋದಕ್ಕೆ ಅಂತ ಹೇಳಿ ಪಾಕೆಟ್ಸು. ಸೊ ಇದನ್ನು ನಾವು ಟ್ರಾವೆಲ್ ಮಾಡಬೇಕಾದ್ರೂ ಕೂಡ ಯೂಸ್ ಮಾಡ್ಬೋದು. ತುಂಬಾ ಯೂಸ್ಫುಲ್ ಆಗಿದೆ ಈ ಪ್ರಾಡಕ್ಟ್ ಅಂತೂ. ಇದು ಕೂಡ ನನಗೆ ಬಂದಿರೋದು. ಸೊ ಇದು ಅಂತೂ ನನಗೆ ಯೂಸ್ ಆಗ್ತಾ ಇದೆ ಇವಾಗ. ನೋಡಿ ಇದು ಪ್ಯಾಕೆಟು. ಸೊ ಇಲ್ಲಿ ಕಟರ್ ಕೂಡ ಕೊಟ್ಟಿದ್ದಾರೆ. ಸೊ ನಾವೀಗ ಇದನ್ನು ಈಸಿಯಾಗಿ ಕಟ್ಟಾಯಿತು. ಆ್ಯಂಡ್ ಅದಾದಮೇಲೆ ಸೊ ಇದನ್ನು ಪ್ರೆಸ್ ಮಾಡಬೇಕು. ಸೊ ನಿಮಗೆ ಪರ್ಚೇಸ್ ಮಾಡಿದ್ಮೇಲೆ ತೊಗೊಂಡ್ರೆ ಗೊತ್ತಾಗುತ್ತೆ. ಸೊ ಈ ರೀತಿ ಸೀಲ್ ಮಾಡಿದ್ರಾಯ್ತು. ಇದು ಆನ್ ಆಗಿದೆ ಅಂತ ಗೊತ್ತಾಗುತ್ತೆ ನಿಮಗೆ. ಇಲ್ಲಿ ಬ್ಲೂ ಬಟನ್ ಕಾಣಿಸುತ್ತೆ ನಮಗೆ. ಜಸ್ಟ್ ಇಲ್ಲ, ನಾರ್ಮಲ್ ಜಸ್ಟ್ ಈ ರೀತಿ ಪ್ರೆಸ್ ಮಾಡಿದರೆ ಸಾಕು, ಸೀಲ್ ಆಗುತ್ತೆ. ಸೊ ನನಗಂತೂ ಈ ಪ್ರಾಡಕ್ಟ್ ತುಂಬಾ ಇಷ್ಟ ಆಯಿತು. ನೀವು ಕೂಡ ಪರ್ಚೇಸ್ ಮಾಡಿ. ಆ್ಯಂಡ್ ಇವಾಗ ಕೆಲವೊಂದು ಕಾಸ್ಮೆಟಿಕ್ಸು, ಕ್ರೀಮ್ಸು ಇವೆಲ್ಲನೂ ಬಂದಿದೆ. ಶಾಂಪೂ ಹಾಗೆ ಕಾಸ್ಮೆಟಿಕ್ಸು, ಅದು ಇದು ಫೇಸ್ ವಾಶ್ ಎಲ್ಲನೂ ಬಂದಿವೆ. ಸೊ ಅವೆಲ್ಲನೂ ನನಗೆ ಇವಾಗ ಸದ್ಯಕ್ಕೆ ಯೂಸ್ ಆಗ್ತಾ ಇದ್ದಾವೆ. ನಾನು ತೊಗೊಂಡಿದ್ದು ರಬ್ಬರ್ ಬ್ಯಾಂಡ್. ನನಗಂತೂ ಈ ಥರ ರಬ್ಬರ್ ಬ್ಯಾಂಡ್ ತುಂಬಾ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಇದು ತೊಗೊಂಡಿದ್ದೀನಿ. ಈ ರೀತಿ ರಬ್ಬರ್ ಬ್ಯಾಂಡ್ಸು ಈ ರೀತಿ ಕೈ ಕೂಡ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಸೊ ಇದನ್ನು ಹಾಕಬೇಕು. ಆ್ಯಂಡ್ ಹೇರ್ ಫಾಲ್ ಎಲ್ಲ ಆಗೋಲ್ಲ. ಮತ್ತು ಚಿಕ್ಕ ಮಕ್ಕಳಿಗೆ ಸೊ ಅದು ಕೂಡ ಯೂಸ್ ಆಗುತ್ತೆ, ಚಿಕ್ಕ ಮಕ್ಕಳಿಗೆ ಹಾಕೋದಕ್ಕೆ ಅಂತೇಳಿ. ಸೊ ನಮಗೂ ಕೂಡ ಯೂಸ್ ಆಗುತ್ತೆ. ಸೊ ಹೇರ್ ಫಾಲ್ ಎಲ್ಲ ಆಗೋಲ್ಲ. ಸೊ ಹಾಗಾಗಿ ಈ ರೀತಿ ರಬ್ಬರ್ ಬ್ಯಾಂಡ್ ನನಗೆ ತುಂಬ ಇಷ್ಟ ಆಗುತ್ತೆ. ಇದನ್ನು ನಾನು ಹೇರ್ಸ್ಗಿಂತ ಕೈಗೆ ಜಾಸ್ತಿ ಹಾಕ್ಕೊಳ್ಳೋದು. ಇದೂ ಕೂಡ ನನಗೆ ಕೊಲಾಬ್ರೇಷನಲ್ಲೇ ಬಂದಿರೋದು. ಸೊ ನಾನು ಏನೇನು ಪ್ರಾಡಕ್ಟ್ ತೋರಿಸ್ತಾ ಇದ್ದೀನಿ ಎಲ್ಲ ಆಲ್ಮೋಸ್ಟ್ ಅದೇ ಇದೆ ಕೂಡ ಅಷ್ಟೇ. ಬ್ರ್ಯಾಂಡ್ಸ್ ನನಗೆ ಸೆಂಡ್ ಮಾಡಿರೋದು. ಸೊ ಇದರಲ್ಲಿ ಗ್ಲೌಸ್ ಇದ್ದಾವೆ, ಹ್ಯಾಂಡ್ ಗ್ಲೌಸ್. ಸೊ ಇವಾಗ ನಾನು ಓಪನ್ ಮಾಡ್ತಾ ಇರೋದು, ಇದಕ್ಕಿಂತ ಮುಂಚೆ ಓಪನ್ ಮಾಡಿರಲಿಲ್ಲ. ಸೊ ಇದು ಮಾಸ್ಕು. ಸೊ ತುಂಬ ಚೆನ್ನಾಗಿದ್ದಾವೆ. ಸೊ ಈ ರೀತಿ ಗ್ಲೌಸ್ ಇದ್ದಾವೆ. ಸೊ ಇದಂತೂ ನನಗೆ ಎರಡೂ ಬೇಕಾಗಿತ್ತು. ಸೊ ಇದಂತೂ ನನಗೆ ಮಸ್ಟ್ ಅಂದರೆ ಇದಂತೂ ನನಗೆ ಬೇಕಾಗಿತ್ತು ಮಾಸ್ಕು. ಸೊ ಹೊರಗಡೆ ಬೈಕ್ ಮೇಲೆಲ್ಲ ಸುತ್ತಾಡಬೇಕಾದ್ರೆ ಇದು ಕಂಪಲ್ಸರಿ ನನಗೆ ಬೇಕಾಗಿತ್ತು. ಸೊ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ದೆ. ಸೊ ಅವರೇ ನನಗೆ ಸೆಂಡ್ ಮಾಡಿದ್ದಾರೆ. ನಾನು ಮೀಶೋಯಿಂದ ಪರ್ಚೇಸ್ ಮಾಡಿದ್ದು. ಸೊ ನನಗೆ ಬ್ಯಾಗ್ಸ್ ಎಲ್ಲ ಸ್ಟಿಚ್ ಮಾಡೋಕ್ಕೆ ಬರುತ್ತೆ. ಸೊ ಹಾಗಾಗಿ ಸ್ವಲ್ಪ ದೊಡ್ಡ ಸೈಜ್ ಎಲ್ಲ ಸ್ಟಿಚ್ ಮಾಡಿ ಅದರಲ್ಲಿ ಸ್ಟೋರೇಜ್ ಎಲ್ಲ ಇಡಬೇಕು ಅಂತ ಅಂದ್ಕೊಂಡು ಸೊ ಈ ರೀತಿ ಇದನ್ನು ಆರ್ಡರ್ ಮಾಡಿದ್ದೀನಿ. ಸೊ ಇದು ಹೊರಗಡೆ 1 ಮೀಟ್ರಿಗೆ ತುಂಬ ಜಾಸ್ತಿ ಕಾಸ್ಟ್ಲಿ ಇರುತ್ತೆ. ಸೊ ಇದು ಇದಕ್ಕೆ 90 ರೂಪೀಸ್ ಏನೋ ಇದೆ. ಇದು 10 ಮೀಟ್ರ್ ಇದೆ. ಹಾಗೆ ಇಲ್ಲಿ ರನ್ನರ್ ಕೂಡ ಕೊಟ್ಟಿದ್ದಾರೆ. ಸೊ ಇದಂತೂ ನನಗೆ ಯೂಸ್ ಆಗುತ್ತೆ. ಹಾಗೆ ಇವು 3 ಅಂತೂ ನಾನು ಪರ್ಚೇಸ್ ಮಾಡಿದ್ದು. ಇದಂತೂ ತುಂಬ ದಿನ ಆಗಿತ್ತು ಪರ್ಚೇಸ್ ಮಾಡಿ. ಇದು ಮಾತ್ರ ನಾನು ರೀಸೆಂಟಾಗಿ ಪರ್ಚೇಸ್ ಮಾಡಿದ್ದು. ಇದು ಆ್ಯಂಡ್ ಇದು ಒಂದು 2 ಮಂತ್ ಬ್ಯಾಕೇ ಪರ್ಚೇಸ್ ಮಾಡಿದ್ದು. ಆ್ಯಂಡ್ ಇದು ಅಂತೂ ನಾನು ತುಂಬ ದಿನವೇ ಆಯಿತು ಅಂತಲೇ ಹೇಳ್ಬೋದು. ಸೊ ಇದನ್ನು ವಿಯರ್ ಮಾಡಿದ್ದೀನಿ, ಬಟ್ ಶೂಟ್ ಎಲ್ಲ ಮಾಡಿಲ್ಲ. ಒಂದ್ಸತಿ ಮಾತ್ರ ವಿಯರ್ ಮಾಡಿರೋದು. ಬಟ್ ಇವಾಗ ಸೊ ಇದ್ರದ್ದು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಅನ್ಬಾಕ್ಸಿಂಗ್ ಆಲ್ರೆಡಿ ಆಗಿದೆ, ಬಟ್ ಈ ವೇಲ್ ಈ ರೀತಿ ಇದೆ. ಸೊ ಈ ವೇಲ್ ತುಂಬ ದಿನದಿಂದ ಸರ್ಚ್ ಮಾಡ್ತಾ ಇದ್ದಿದ್ದು, ಎಲ್ಲಿ ಹೋಗಿತ್ತು. ತುಂಬ ಬಟ್ಟೆ ಇರೋದ್ರಿಂದ ಯಾವುದಾದ್ರು ಪರ್ಚೇಸ್ ಮಾಡ್ತೀನಲ್ವಾ, ಸೊ ಸಿಗೋದೇ ಇಲ್ಲ. ಸೊ ಹಾಗಾಗಿ ಓಪನ್ ಮಾಡಿ ಹಾಗೆ ಇಟ್ಬಿಟ್ಟಿದ್ದೆ, ಒಂದು ಕಡೆ ಇಟ್ಬಿಟ್ಟಿದ್ದೆ. ಬಟ್ ಸೊ ಗಡಿಬಿಡಿಯಲ್ಲಿ ನಾನು ಊರಿಗೆ ಹೋಗ್ಬೇಕಂತಂದರೆ ಐ ಥಿಂಕ್ ಅಕ್ಟೋಬರಲ್ಲಿ. ಸೊ ಅವಾಗ ಎಲ್ಲೋ ಎತ್ತಿಟ್ಬಿಟ್ಟಿದ್ದೀನಿ. ಸೊ ಇವಾಗ ಸಿಗ್ತಿದ್ದು. ಸೊ ಹಾಗಾಗಿ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಇದು ಈ ರೀತಿಯಾಗಿದೆ. ಸೊ
ಸೊ ಇದೇ ರೀತಿ ನನಗೆ ಹತ್ರ ಇನ್ನೊಂದು ಕಲರ್ ಇದೆ, ಬಟ್ ಅದು ಆಲ್ಮೋಸ್ಟ್ ಓಲ್ಡ್ ಆಗಿದೆ ಅಂದ್ಕೋತೀನಿ. ಸೊ ಇದನ್ನು ನಾನು ಇವಾಗ ತೋರಿಸ್ತಾ ಇದ್ದೀನಿ. ಇದೇ ರೀತಿ ಇನ್ನೊಂದು ಡ್ರೆಸ್ ಇದೆ, ಬಟ್ ವೇಲ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಆ್ಯಂಡ್ ಇದು ಕೂಡ ಅಷ್ಟೇ ಡಿಸೈನ್ಸ್ ಡಿಫ್ರೆಂಟ್ ಆಗಿದೆ, ಬಟ್ ಸೇಮ್ ಇದೇ ರೀತಿ ಇದೆ, ಬಟ್ ಸ್ವಲ್ಪ ಚೇಂಜ್ ಇದೆ ಅಷ್ಟೇ. ಸೊ ಆಲ್ಮೋಸ್ಟ್ ಆ್ಯಂಡ್ ಇದೊಂದು ನಾವು ಲಾಸ್ಟ್ ಟೈಮ್ ಊರಿಗೆ ಹೋದಾಗ ನಾವು ಇದು ಸೇಮ್ ಜಾಸ್ತಿ ಮ್ಯಾಚಿಂಗ್ ಡ್ರೆಸ್ ಹಾಕೊತೀವಿ. ಸೊ ಹಂಗಾಗಿ ಆವಾಗ ತೊಗೊಂಡಿತ್ತು. ಐ ಥಿಂಕ್ ಇದು ಕೂಡ ಅಷ್ಟೇ ತೊಗೊಂಡು ಒಂದು 2 ಮಂತ್ ಆಗಿರ್ಬೋದು. ಸೊ ಎಲ್ಲಿತ್ತು ಅಲ್ಲೇ ಇಟ್ಬಿಟ್ಟಿದ್ದೀನಿ, ಮಾಡಿಲ್ಲ. ಸೊ ಅವ್ರು ಕೂಡ ಅಷ್ಟೇ ಇದೇ ಕಲರ್ ಶರ್ಟ್ ತೊಗೊಂಡ್ರು. ಸೊ ಹಾಗಾಗಿ ನಾನು ಕೂಡ ಈ ಕಲರ್ ಡ್ರೆಸ್ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಇದು ಸ್ಯಾಟಿನ್ ಬಟ್ಟೆ ಬರುತ್ತಲ್ವಾ, ಸ್ಯಾಟಿನ್ ಅಲ್ಲ ಮೊಬೈಲ್ ಪೀಸ್ ಬರುತ್ತಲ್ವಾ, ಸೊ ಆ ರೀತಿ ಅಂದ್ಕೊಂಡಿದ್ದೆ, ಬಟ್ ಇದು ಡಿಫ್ರೆಂಟ್ ಆಗಿದೆ. ಸೊ ಇದು ಪ್ಯಾಂಟು. ನನಗೆ ಗೊತ್ತಿರಲ್ಲ, ಸೊ ಹಂಗೆ ಒಂದು ಕಡೆ ಇಟ್ಬಿಟ್ಟಿರ್ತೀನಿ. ಅದು ಯಾವಾಗ ನಾನು ಅದನ್ನು ನೋಡ್ತೀನಿ ಆವಾಗ ನನಗೆ ನೆನಪಾಗತ್ತೆ, ಇದು ಇದೇನಾ ನನ್ನ ಹತ್ರ ಅಂತ ಹೇಳಿ. ಸೊ ಅಷ್ಟೊಂದು ಈ ರೀತಿ ಬಟ್ಟೆನ ತೊಗೊಂಡಿರ್ತೀನಿ. ಇಲ್ಲ ಅದಕ್ಕೆ ಮ್ಯಾಚ್ ಆಗುತ್ತೆ ತೊಗೊಂಡೆ, ಬಟ್ ಡಿಫ್ರೆಂಟ್ ಆಗಿದೆ ಬಿಕಾಸ್ ಸೊ ಅದು ತೊಗೊಂಡ್ಮೇಲೆ ನಾನು ಇದನ್ನು ರೀಸೆಂಟಾಗಿ ತೊಗೊಂಡಿದ್ದು, ಅಂದರೆ ಅದನ್ನು ತೊಗೊಂಡು ಹೋಗಿರಲಿಲ್ಲ ಜೊತೆಯಲ್ಲಿ. ಸೊ ಹಾಗಾಗಿ ಮಿಸ್ ಮ್ಯಾಚ್ ಆಗುತ್ತೆ. ಬಟ್ ಇನ್ನೊಂದಕ್ಕೆ ಡ್ರೆಸ್ಗೆ ಬರುತ್ತೆ ಅಂತ ಇದು ಇಟ್ಕೊಂಡಿದ್ದೀನಿ. ಸೊ ಇದು ವೇಲು. ಆ್ಯಂಡ್ ಇದು ಟಾಪು ಕುರ್ತಾ. ಯಾವೆಲ್ಲ ಪ್ರಾಡಕ್ಟ್ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಸೊ ಇದ್ರದ್ದು ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಿಮ್ಗೆ ಯಾವ್ದು ಬೇಕು, ಯಾವ್ದು ಇಷ್ಟ ಆಗುತ್ತೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.